ಬೆಂಕಿ ಕಾಣಿಸ್ಕೊಂಡಿದೆ ಸರ್, ಯಾವಾಗ ಗೊತ್ತಾಯ್ತು ನಿಮ್ಗೆ? ಅಧ್ಯಕ್ಷ ಆಗಿದ್ರಿ, ಏನಕ್ಕೆ ಬೆಂಕಿ ಬಿದ್ದಿತ್ತು ಸರ್? ಇದು ನಮ್ಮ ವಸ್ತು ಪ್ರದರ್ಶನ ಆವರಣ ಸುಮಾರು 83 ಎಕರೆ ಇದೆ. ಅದರಲ್ಲಿ ಒಂದು ಕಾಲು ಎಕರೆಯಲ್ಲಿ ನಾವು ಕಸದ ಘಟಕವನ್ನು ಮಾಡ್ಕೊಂಡಿದ್ವಿ. ಇಲ್ಲಿ ದಿನನಿತ್ಯ ಬರುವ ಕಸ ನಮ್ಮ ಆವರಣದಲ್ಲಿ ಏನು ಬರ್ತದೋ ಅಲ್ಲಿ ತಗೊಂಡು ಹೊಂದಿ ಇಲ್ಲಿ ಹಾಕಿ 15 ದಿವಸಕ್ಕೊಮ್ಮೆ ಇದನ್ನು ವಿಲೇವಾರಿ ಮಾಡುವ ಕೆಲಸವನ್ನು ಮಾಡ್ತಾ ಇರ್ತೀವಿ. ಮೊದಲಿಂದನೂ ನಡ್ಕೊಂಡು ಬರ್ತಾ ಇದೆ, ಸತತವಾಗಿ ನಡೀತಾನೂ ಇದೆ. ಬಟ್ ಇದರ ಮಧ್ಯೆ ಇವತ್ತು ಯಾರೋ ಒಬ್ಬರು ಕಿಡಿಕೇಡಿಗಳು ಬಂದು ಇದಕ್ಕೆ ಗೊತ್ತಿಲ್ದೋ ಬೆಂಕಿ ಹಾಕುವ ಒಂದು ಕೆಲಸ ಮಾಡೋರೆ. ಬಹುಶಃ ನನಗೆ 3-3:15 ಗಂಟೆಗೆ ಬೆಂಕಿ ಎತ್ತಿದೆ ಅಂತ ನಾನು ಆಫೀಸಲ್ಲೇ ಇದೆ. ಇವತ್ತು ನಮ್ಮ ಪ್ರೆಸ್ ಮೀಟ್ ಇತ್ತು, ಪ್ರೆಸ್ ಮೀಟ್ ಮುಗಿಸ್ಕೊಂಡು ಆಫೀಸಲ್ಲೇ ನಮ್ಮ ಸ್ನೇಹಿತರ ಜೊತೆ ಮಾತಾಡ್ಕೊಂಡು ಕೂತಿದ್ವಿ. ತಕ್ಷಣ ನನ್ನ ಕರೆ ಬಂತು ಬೆಂಕಿ ಎತ್ಕೊಂಡಿದೆ ಅಂತ. ಈ ತುರ್ತಾಗಿ ಬಂದು ಇಲ್ಲಿ ನೋಡಿದಾಗ ಬೆಂಕಿ ಎತ್ಕೊಂಡಿತ್ತು. ಫೈರ್ ಬ್ರಿಗೇಡ್ಸ್ ಅವ್ರನ್ನ ಮತ್ತು ಕಾರ್ಪೊರೇಷನ್ ಅವ್ರನ್ನ, JCBಗಳು, ಫೈರ್ ಬ್ರಿಗೇಡ್ಸ್ನ ಫೈರ್ ಇಂಜಿನ್ಸ್ಗಳೆಲ್ಲ ತರಿಸಿ ನಮ್ಮ ಸಿಬ್ಬಂದಿಗಳು ಯಾರ್ಯಾರಿದೆ ಅವ್ರನ್ನೆಲ್ಲ ಜೊತೆಯಲ್ಲಿ ತೊಗೊಂಡು ಬೆಂಕಿ ಆರಿಸುವ ಕೆಲಸ ಮಾಡಿದ್ದೀವಿ. ದೇವ್ರದ್ದೇ ಯಾವುದೇ ರೀತಿಯ ಅನಾಹುತ ಆಗಿಲ್ಲ. ಆದಷ್ಟು ಬೇಗ ಈ ಬೆಂಕಿಯನ್ನು ಆರಿಸ್ತಿದ್ವಿ. ಇನ್ನೂ ಅರ್ಧ ಗಂಟೆ 3/4 ಗಂಟೆಯಲ್ಲಿ ಏನು ಅಲ್ಪ ಸ್ವಲ್ಪ ಏನಿದೆ ಅದು ಆರಿಸ್ತೀವಿ ಅಂತ ಈ ಸಂದರ್ಭದಲ್ಲಿ ಹೇಳಕ್ಕೆ ಇಷ್ಟ. ನನ್ನ ಹೆಸರು ಅಯ್ಯೂಬ್ ಖಾನ್ ಅಂತ, ಕರ್ನಾಟಕ ವಸ್ತು ಪ್ರದರ್ಶನ ಪ್ರಾಧಿಕಾರದ ಅಧ್ಯಕ್ಷ. ಥ್ಯಾಂಕ್ ಯು ಸರ್. ಈಗ ಪದೇ ಪದೇ ಮೈಸೂರಲ್ಲಿ ಈ ರೀತಿ ಅಗ್ನಿ ಅವಘಡಗಳು ಸಂಭವಿಸ್ತಿವೆ. ಮಾನವ ಈ ರೀತಿ ಕುಕೃತ್ಯ ಮಾಡ್ತಿರೋದು ಎಷ್ಟರ ಮಟ್ಟಿಗೆ ಸರಿ ಅಂತ? ಪರಿಸರದ ಮೇಲೆ ದಾಳಿ ನೋಡಿ, ಪ್ರತಿಯೊಬ್ಬ ಮನುಷ್ಯನು ತನ್ನ ಜವಾಬ್ದಾರಿಗಳನ್ನ ಕೆಲಸ ಮಾಡಿದರೆ ಬಹಳ ಕಷ್ಟ ಆಗುತ್ತೆ. ಅದೇನೋ ಬಸವಣ್ಣವ್ರು ಹೇಳ್ತಾರೆ, ದರೆ ಹತ್ತಿ ಉರಿದಡೆ ನಿಲ್ಲಬಹುದೇ ಅಂತಕ್ಕಂಥ ಮಾತು ಅಕ್ಷರಶಃ ಸತ್ಯವಾಗಿದೆ. ಈಗ ಏನು ವಸ್ತು ಪ್ರದರ್ಶನ ಪ್ರಾಧಿಕಾರದ ಕೂಗಳತೆಯಲ್ಲೇ ಅಧ್ಯಕ್ಷರು ಬೇಗ ಬಂದರು. ರಾತ್ರಿ ಟೈಮು ಬೇರೆ ಬೇರೆ ಕಡೆ ಆದರೆ ಕಾಡುಗಳಲ್ಲಿ, ಪ್ರಾಣಿಗಳಲ್ಲಿ ಅವು ಎಲ್ಲಿ ಹೋಗ್ತವೆ? ದಯಮಾಡಿ ಸಾರ್ವಜನಿಕರು ನಮ್ಮ ಜವಾಬ್ದಾರಿ ಎಲ್ಲ ಸರ್ಕಾರ ಕಡೆ ಕೈ ತೋರಿಸ್ತೆ, ಬೇರೆ ಬೇರೆ ಕಡೆ ಕೈ ತೋರಿಸ್ತೆ, ಆ ತತ್ಕ್ಷಣ ಅದನ್ನು ಆನಂದಿಸ್ತಕ್ಕಂಥದ್ದು ಮತ್ತು ಸಂಬಂಧಪಟ್ಟವರಿಗೆ ತಿಳಿಸ್ತಕ್ಕಂಥದ್ದು ಮಾಡಬೇಕು ಅಂತಕ್ಕಂಥದ್ದನ್ನು ನಿಮ್ಮ ಸುದ್ದಿವಾಹಿನಿ ಮೂಲಕ ಅವರನ್ನು ಮನವಿ ಮಾಡ್ಕೊಳ್ತೀನಿ. ಥ್ಯಾಂಕ್ ಯು. ತಮ್ಮ ಹೆಸರು ಹೇಳಿ ಸರ್? KV ಮಲ್ಲೇಶ್ ಅಂತ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.